ಸತ್ಯವೇದದಲ್ಲಿ ಇಬ್ಬರು ಪಶ್ಚಾತ್ತಾಪ ಪಟ್ಟರು. ಯಾವಾಗ ಯೇಸುಗೆ ಕ್ರೂಜಿಗೆ ಹಾಕಿದಾಗ ಒಬ್ಬನು ಇಸ್ಕರಿಯೋತ ಯೇಸು ದೇವರಿಗೆ 30 ನಾಣ್ಯಕ್ಕಾಗಿ ಹಿಡ್ಕೊಡ್ತಾನೆ. ಅವನು ಅನ್ಕೊಂಡ, ಅರೆ ಯೇಸು ಹಿಡ್ಕೊಡಂದ್ರೆ ಅವನು ಅನ್ಕೊಂಡ ಚಲೋ ಹಿಡಿದು ಕೊಡೋಣ. ಆದರೆ ಅವನಿಗೆ ಗೊತ್ತಿಲ್ಲ ಅಲ್ಲಿದ್ದಂಥ ರೋಮ್ ಸಾಮ್ರಾಜ್ಯದವರು ಯೇಸುಗೆ ಎಷ್ಟು ಕಠಿಣವಾಗಿ ಆತನಿಗೆ ಹಿಂಸೆ ಕೊಡ್ತಾರೆ ಎಂಬುದಾಗಿ. ಆ ಯೇಸುಗಾಗುವಂಥ ಗಾಯಗಳು ನೋಡಿ ಅವನು ಅಳ್ಳಕ್ಕೆ ಪ್ರಾರಂಭಿಸ್ತಾನೆ. ಓ ಏನಕ್ಕಾದ್ರೆ ನಾನು ಇವನಿಗೆ ಹೀಗೆ ಮಾಡಿದೆ, ಇವನು ಪಾಪ ರಹಿತನು, ಇವನು ನಿರ್ದೋಷಿ, ಇವನು ಪ್ರೀತಿಸುವನು, ಕರುಣಿಸುವನು, ಇವನು ಇಷ್ಟು ಮೃದುವಾದ ಜೀವನ ಇವನಿನ ಹಿಡ್ಕೊಟ್ಟಲ್ಲ. ಅರೇ ದೇವ ಮಕ್ಕಳೇ, ಅವನ ಪಶ್ಚಾತ್ತಾಪ ಕೆಲಸ ಮಾಡಿಲ್ಲ. ಅವನು ಕೂಡ ಅರ್ಥ ಬಹಳ ಹತ್ರ ಯಾಕಾದ್ರೆ ಹಿಂಗ್ ಮಾಡಿದೆ, ಆ ದೇಶನ ಜೊತೆ 3.5 ವರ್ಷ ಇದ್ದೆ, ಅದು ಕೂಡ ಅರ್ಥ ಮಾಡ್ಕೊಂಡಿಲ್ಲಲ್ಲ. ಆತನ ಮೂಲಕ ನನಗೆ ಸ್ಥಾನ ಮಾನ ಗೌರವ ಸಿಕ್ತು, ಆತ ನನಗೆ ನಂಬಿ ಎಲ್ಲ ಆಫರಿಂಗ್ ನನ್ನ ಕೈದ ಕೊಟ್ಟ, ಮತ್ತೆ ನೀನು ಅವನಿಗೆ ಮೋಸ ಮಾಡ್ದಲ್ಲ. ಕ್ರಿಸ್ತನಿಗೆ ಮಾರಿ ತೋರಿಸದ ಹಾಗೆ, ಕ್ರಿಸ್ತನ ಹತ್ರ ಹೋಗದ ಹಾಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದ್ರ ಮುಖ ಇಲ್ಲ, ಹೇಗೆ ಹೋಗಲೇ? ಮುಖ ಇಲ್ಲ, ಹೇಗೆ ಹೋಗಲೇ? ಇನ್ನೊಬ್ಬನು ಅದೇ ದೃಶ್ಯ ನೋಡ್ತಾ ಇದ್ದಾನೆ. ಅವನ ಹೆಸರು ಪೇತ್ರ ಎಂಬುದಾಗಿ. ಯೇಸುಗಾಗುತ್ತೆಲ್ಲ ಗಾಯ ಪೇತ್ರ ನೋಡ್ತಾ ಇದ್ದಾನೆ. ಯೇಸು ಯೆರೂಸಲೇಮಿಗೆ ಹೋಗುವಾಗ ಒಂದು ಮಾತು ಹೇಳ್ತಾರೆ, ಮುಂದೆ ನಾನು ಯೆರೂಸಲೇಮಿಗೆ ಹೋಗ್ತೀನಿ, ನಿನಗೆ ಶಿಲುಬೆಗೆ ಹಾಕ್ತಾರೆ, ಹಿಂಗೆ ಆಗಬಾರ್ದು. ಯೇಸು ಹೇಳ್ತಾರೆ, ಪೇತ್ರ ನೀನು 3 ಸಾರಿ ಹೇಳ್ತೀಯ ನಾನು ಕ್ರಿಸ್ತನಿಗೆ ಅರಿಯಲ್ಲ, ಈತನಿಗೆ ಅರಿಯಲ್ಲ. ಅವಾಗ ಮಾತ್ರ ಕೋಳಿ ಕೂಗ್ತದೆ. ಹಲ್ಲೆಲೂಯಾ.